ಭಾರತ ದೇಶ ಜಗತ್ತಿಗೆ ಒಳ್ಳೆಯ ಆಚಾರ ವಿಚಾರ ನಡತೆ ಸುಸಂಸ್ಕೃತಿ ಕೊಟ್ಟ ಪುಣ್ಯಭೂಮಿಯ ದೇಶ. ಭಾರತದಲ್ಲಿ 5 ಪಂಚ ನದಿಗಳು ಇದ್ದಾವೆ ಮತ್ತು ಹಿಮಾಲಯದಂಥ ಪರ್ವತ ಶ್ರೇಣಿಯೇ ತುಂಬಿಕೊಂಡಾಗ ಇವು ಯಾರೂ ನಾವು ಸ್ವಂತ ರಚನೆಯಿಂದ ಇಟ್ಟಿಲ್ಲ ಅಥವಾ ಹರಿಯಲಿಕ್ಕೆ ಬಿಟ್ಟಿಲ್ಲ. ಅವು ತನ್ನಂತಾನೇ ನೈಸರ್ಗಿಕ ರೂಪವಾಗಿ ಬೆಳೆದಾವ. ಅವಕ್ಕೆ ನಾವು ವಿರೋಧ ಮಾಡಿ ನೋಡೋ ನಿಂದಿರ್ತಾವೇನೋ. ಹಿಮಾಲಯ ಗುಡ್ಡ ತೆಗೆದು ಹಾಕಿ ನೋಡು, ಅದು ಸಾಪ್ ಆಗ್ತದೆ, ನೆಲ ಸಮ ಆಗ್ತದೆ, ಎಂದೂ ಆಗಂಗಿಲ್ಲ. ಈಗ ನಾವು ಸದ್ಯ ಪರಿಸ್ಥಿತಿ ನೋಡಿದ್ರೆ ಈ ಅವ್ರ ಮೇಲೆ ಟೀಕೆ, ಇವ್ರ ಮೇಲೆ ಟೀಕೆ, ಈ ಜನರು ಇದನ್ನೆಲ್ಲ ಟೀಕೆ ನೋಡಿ ಸುಸ್ತಾಗಿಬಿಟ್ರು. ಆದರೆ ತನ್ನ ಅಸ್ತಿತ್ವ ಎಂದೂ ಕಳ್ಕೊಂಡಿಲ್ಲ ಅವರು. ಎಷ್ಟೇ ಈ ರೂಲಿಂಗ್ ಪಾರ್ಟಿಯವರು ವಿರೋಧ ಮಾಡಲಿ, ದೇಶ ಒಂದು ಒಕ್ಕಟ್ಟಾಗಿ ಅದ. ಸನಾತನ ಧರ್ಮದ ಸಲುವಾಗಿ, ನಮ್ಮ ಹಿಂದೂ ಧರ್ಮದ ಸಲುವಾಗಿ ಮತ್ತು ಇನ್ನಿತರ ಧರ್ಮ ಸಲುವಾಗಿ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಅದ. ಈ ಅವಕಾಶವನ್ನು ಸರ್ಕಾರವೇ ಸರಿಯಾಗಿ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಅರಾಜಕತೆ ನಾವು ನೋಡ್ತೀವಿ, ಅದು ಸಹಿಸೋಕ್ಕಾಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ವಿಚಾರ ಮಾಡಿದ್ರೆ ವಿಧಾನಸಭೆಯಲ್ಲಿಯೇ ದೀರ್ಘಾವಕಾಶ ಅವ್ರ ಮೇಲೆ ಟೀಕೆ ಇವ್ರ ಮೇಲೆ ಟೀಕೆ ಅವರು. ಅಲ್ಲಿ ಕಾಮಿಡಿ ಶೋ ನಡೆದಂಗೆ ಕೆಲವೊಮ್ಮೆ ನಡೀತಾ ಇರ್ತದೆ. ಆ ಕಾಮಿಡಿ ಶೋಕ್ಕಿಂತ ಜನರ ಸೇವೆ ಬಹಳ ಮುಖ್ಯ. ಇವೆಲ್ಲ ಬಿಟ್ಟು ನೀವು ಇದೊಂದು ಏನು ನಡೆದದ ಕರ್ನಾಟಕದಾಗ, ಅದು ನನಗಂತೂ ಸರಿ ಅನಿಸೋದಿಲ್ಲ. ಅದಕ್ಕೆ ಇದು ಜಲ್ದಿ ಅಂದ್ರೆ ಕಡಿಮೆ ಕಾಲದೊಳಗೆ ಬಗೆಹರಿಸ್ಕೊಳ್ಬೇಕು. ಇದೇನು ಅಂತಾರಲ್ಲ, ಭಾರತೀಯ ಜನತಾ ಪಾರ್ಟಿ ಮಕ್ಕಳು ಗೋಮೂತ್ರ ಕುಡಿಬೇಕು, ಅವರು RSS ಬರಬೇಕು, ಅದೆಲ್ಲ ವಿಚಾರ ನಿಮ್ಗೆ ಏಕೆ? ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಯಾರಿಗೂ RSS ನೀವು ಬರ್ರಿ, RSS ಒಳಗೆ ಪಥಸಂಚಲನೆ ಮಾಡಿರಿ ಮತ್ತು ದೇಶಭಕ್ತಿ ಮಾಡಿರಿ ಅಂತ ಯಾರೂ ಅನ್ನೋದಿಲ್ಲ. ಆದರೆ ಸ್ವಯಂ ಪ್ರೇರಣೆಯಿಂದ ಇದು ದೇಶಭಕ್ತಿ ಆಗ್ತಿರ್ತದೆ. ಯಾವುದೂ ಇದು ತೊಗೊಳಂಗಿಲ್ಲ, ಏನಂದರೆ ಡೊನೇಷನ್ ತೊಗೊಳಂಗಿಲ್ಲ. ಕೆಲವೊಂದು ಒಳ್ಳೆಯ ವಿಚಾರಗಳನ್ನೇ ಇಟ್ಕೊಂಡು ಹಿಂದಿನ ಕಾಲದಾಗ ನಮ್ಮದು ಸಂಸ್ಥಾಪಕರು ಒಳ್ಳೆಯ ಕೆಲಸ ಮಾಡ್ಯಾರ. ಆದರೆ ನಾವು ಈಗ ಏನು ವಿನಾಶಕ್ಕೆ ವಿಪರೀತ ಬುದ್ಧಿ ಬಂದರೆ